ನೀವು ಯಾವುದಾದ್ರೂ ಒಂದು ಕೆಲಸ ಎತ್ಕೊಳ್ಳಿ, ಆ ಕೆಲಸನ ಬರೀ 15 ದಿನ ಬರೀ 15 ದಿನ ಕಂಟಿನ್ಯೂಸ್ ಆಗಿ ಮಾಡಿ. ಕೆಲವೊಮ್ಮೆ ನಾವು 1 ತಿಂಗಳು ಪ್ಲ್ಯಾನ್ ಹಾಕೋತೀವಿ, 1 ವರ್ಷಕ್ಕೆ ಪ್ಲ್ಯಾನ್ ಹಾಕೋತೀವಿ. ಬೇಡ, 15 ದಿನ ಒಂದು ಕೆಲಸ ಎತ್ಕೊಂಡು ಕನ್ಸಿಸ್ಟೆಂಟಾಗಿ ಮಾಡಿ. ಸೊ ಅದು ಕನ್ಸಿಸ್ಟೆಂಟಾಗಿ ಮಾಡಿದಾಗ ನಮ್ಮ ಬ್ರೈನ್ ಏನು ಮಾಡುತ್ತೆ, ಅದನ್ನು ಒಂದು ಹ್ಯಾಬಿಟಾಗಿ ಎಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಡೇ 1 to 5 ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ ನಮಗೆ. ಒಂದು ಸೈಕಲ್ ಬ್ರೇಕ್ ಆಗ್ತಾ ಇರುತ್ತಲ್ಲ, ಸೊ ನಮಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಡೇ 6 to 10 ಸ್ವಲ್ಪ ಅಡ್ಜಸ್ಟ್ ಆಗ್ತೀವಿ. ಆಮೇಲೆ ಡೇ 11 ಇಲ್ಲಿಂದನೇ ಮ್ಯಾಜಿಕ್ ಸ್ಟಾರ್ಟ್ ಆಗೋದು. ಡೇ 11 to 15 ಇಲ್ಲೇನಾಗುತ್ತೆ, ನಮ್ಮ ಬ್ರೈನ್ ಅದನ್ನು ಒಂದು ಹ್ಯಾಬಿಟಾಗಿ ಆಕ್ಸೆಪ್ಟ್ ಮಾಡಿಬಿಟ್ಟಿರುತ್ತೆ. ಸೊ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಸಕ್ಸಸ್ ಆಗಬೇಕು ಅಂದ್ಕೊಂಡು ನಾವು ಇಷ್ಟು ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳಿಗೆ ಪ್ಲ್ಯಾನ್ ಹಾಕ್ಬಿಡ್ತೀವಿ. ಒಂದೇ ದಿವಸದಲ್ಲಿ ಕೂತ್ಕೊಂಡು 5 ತಿಂಗಳದ್ದು ಒಂದೇ ದಿವಸದಲ್ಲಿ ಪ್ಲ್ಯಾನ್ ಹಾಕ್ಬಿಡ್ತೀವಿ. ಆದರೆ ನಮಗೇನಾಗುತ್ತೆ, ಒಂದು ವಾರದಲ್ಲೇ ನಾವು ಪ್ಲ್ಯಾನ್ ಎಲ್ಲ ಹಾಳಾಗೋಗಿರುತ್ತೆ, ನಾವು ಏನು ಫಾಲೋ ಮಾಡ್ತಿರಲ್ಲ. ಅದಕ್ಕೆ 1 ತಿಂಗಳು ಬೇಡ, 3 ತಿಂಗಳು ಬೇಡ, 6 ತಿಂಗಳು ಬೇಡ,